ಪ್ರೀತಿಯುಳ್ಳ ದೈವ ಜನರೇ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಶಿಲುಬೆಯ ಮೇಲೆ ರಕ್ಷಕನು ನುಡಿದ 7 ಮಾತುಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ನೋಡ್ರಿ, ಯೇಸು ಸ್ವಾಮಿ ಮೊದಲು ಆ ಮಾತನ್ನು ನುಡಿದಾಗ ತನ್ನ ಶತ್ರುಗಳನ್ನು ಯೋಚಿಸಿದರು. 2ನೆಯ ಮಾತಿನಲ್ಲಿ ಪಶ್ಚಾತ್ತಾಪ ಪಟ್ಟಂಥ ಆ ಕಳ್ಳನ ಬಗ್ಗೆ ಯೋಚಿಸಿದರು. ಆ 3ನೆಯ ಮಾತು ನುಡಿದಾಗ ತನ್ನ ತಾಯಿಯ ಬಗ್ಗೆ ಯೋಚಿಸಿದರು. 4ನೆಯ ಮಾತಿನಲ್ಲಿ ಅವರು ಕೈ ಬಿಡಲ್ಪಟ್ಟ ಸ್ಥಿತಿಯ ಬಗ್ಗೆ ಯೋಚಿಸಿದರು. 4ನೆಯದಾಗಿ ಶಿಲುಬೆಯ ಮೇಲೆ ನುಡಿದ 4ನೆಯ ಮಾತು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಾಕ್ಯ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ನೋಡ್ರಿ, ಸುಮಾರು 3 ಗಂಟೆಗೆ ಏಲಿ ಏಲಿ ಲಾಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದ್ರಂತೆ. ಶಿಲುಬೆಯ ಮೇಲೆ ಸ್ತೋತ್ರ, ಅದು ಘೋರ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನು ಸಹಿಸಿಕೊಳ್ಳುವುದೇ ಅಸಾಧ್ಯ. ಅದರ ಮಧ್ಯದಲ್ಲಿ ಕೂಡ ಯೇಸು ಸ್ವಾಮಿ ಎಲ್ಲವನ್ನ ಸಹಿಸಿಕೊಂಡರು. ಇಲ್ಲಿಯವರೆಗೆ ಆತನ ಶಿಷ್ಯರು ಬಿಟ್ಟು ಓಡಿ ಹೋಗಿದ್ದನ್ನ ಯೇಸು ಸ್ವಾಮಿ ಸಹಿಸಿಕೊಂಡರು. ತನ್ನ ಸ್ವಂತ ಜನರಿಗಾಗಿ ಬಂದಿದ್ದರು ಕೂಡ ಸ್ವಂತ ಜನರು ಶಿಲುಬೆಗೆ ಹಾಕಿದಾಗ ಸಹಿಸಿಕೊಂಡರು. ಒಬ್ಬ ಶಿಷ್ಯನು 30 ಬೆಳ್ಳಿ ನಾಣ್ಯಗಳನ್ನು ಬಯಸಿ ಯೇಸುವಿಗೆ ದ್ರೋಹ ಮಾಡಿದಾಗ ಸಹಿಸಿಕೊಂಡರು. ಯೇಸು ಸ್ವಾಮಿ, ಯಾರು ಬಿಟ್ಟರು ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ಸ್ತೋತ್ರ ಪ್ರಮಾಣ ಮಾಡಿದಂಥ ಪೇತ್ರನು ಯೇಸುವನ್ನ ಶಪಿಸಿ ಯೇಸುವನ್ನ ಅಲ್ಲಗೆಳೆದಾಗ ಅದನ್ನು ಸಹಿಸಿಕೊಂಡರು. ಆದರೆ ಇಲ್ಲಿ ಯೇಸು ಸ್ವಾಮಿ ತಂದೆ ಕೈ ಬಿಡಲ್ಪಟ್ಟದ್ದನ್ನ ಸಹಿಸಿಕೊಳ್ಳಲಾಗಲಿಲ್ಲ. ಅದಕ್ಕೆ ಸ್ವಾಮಿ ಇಲ್ಲಿ ಹೇಳುತ್ತಾ ಇದ್ದಾರೆ, ನನ್ನ ದೇವರೇ ಯಾಕೆ ನೀನು ನನ್ನನ್ನ ಕೈ ಬಿಟ್ಟಿದ್ದೆ. ಒಬ್ಬನು ಮಾನವನಿಂದ ಕೈ ಬಿಡಲ್ಪಡಬಹುದು, ಆದರೆ ದೇವರಿಂದ ಕೈ ಬಿಡಲ್ಪಡುವಂಥದ್ದು ಬಹಳ ಸಂಕಟವಾದದ್ದು, ಅದು ಪರಿತಾಪವಾದದ್ದು ಆಗಿದೆ. ಇನ್ನೊಂದು ಸಾರಿ ಹೇಳ್ತಾನೆ, ಒಬ್ಬ ಮನುಷ್ಯನು ಸ್ತೋತ್ರ ಮನುಷ್ಯನಿಂದ ಕೈ ಬಿಡಲ್ಪಡಬಹುದು, ಆದರೆ ದೇವರಿಂದ ಕೈ ಬಿಡಲ್ಪಡುವಂಥದ್ದು ಅದು ಬಹಳ ಸಂಕಟಕರವಾದದ್ದು, ಅದು ಪರಿತಾಪವಾದದ್ದು ಆಗಿದೆ. ರಕ್ತ ಸುರಿಯುತ್ತಾ ಇದೆ, ಕಣ್ಗಳು ಮೊಬ್ಬಾಗಿ ಶರೀರದ ಬಲವೆಲ್ಲ ಇಲ್ಲದಂತ ಹಾಗೆ ನೆತ್ತೆಯಿಂದ ಅಂಗಾಲಿನವರೆಗೂ ಸಹಿಸಲು ಅಸಾಧ್ಯವಾದ ಬಾಧೆಗೊಳಗಾದ ಘೋರವಾದ ಸಂಕಟದ ಸಮಯ, ಕತ್ತಲು ಕವಿದಿರುವ ಸಮಯ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೂ ಆ ದೇಶದ ಮೇಲೆಲ್ಲ ಕತ್ತಲು ಕವಿಯುತ್ತಂತೆ. ಆ 3 ಗಂಟೆಗಳ ಕಾಲ ಮೌನದಿಂದ ಯೇಸು ಸ್ವಾಮಿ ಮಹಾಧ್ವನಿಯಿಂದ ಏಲಿ ಏಲಿ ಲಾಮ ಸಬಕ್ತಾನಿ ಎಂಬುದಾಗಿ ಕೂಗಿದರು. ನೋಡ್ರಿ, ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದಂಥ 7 ವಾಕ್ಯಗಳನ್ನು ಭಾಷಾಂತರಿಸಿ, ಆದರೆ ಈ ಒಂದು ಮಾತನ್ನು ಯೇಸು ಸ್ವಾಮಿ ನುಡಿದ ಭಾಷೆಯಲ್ಲೇ ಬರೆದಿದ್ದಾರೆ. ಇಬ್ರಿಯ ಭಾಷೆಯೋ ಅಥವಾ ಅರಬಿಯ ಭಾಷೆಯೋ ಅಥವಾ ಪರಲೋಕದ ಭಾಷೆಯೋ ಸ್ತೋತ್ರ ನಾವು ಅರಿಯುವೆವೋ, ಆದರೆ ಆ ವಾರ್ತೆಯನ್ನು ಕೇಳಿದವರೆಗೆ ಅದು ಅರ್ಥವಾಗಬಾರದೆಂಬುದಾಗಿ ಕ್ರಿಸ್ತನ ಹಾಗೆ ಕರೆದಿರಬಹುದು. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ. ವೇದ ಪಂಡಿತರು ಹೇಳುತ್ತಾರೆ, ನಿಜವಾಗಲೂ ಯೇಸು ಸ್ವಾಮಿ ತಂದೆಯಿಂದ ಕೈ ಬಿಡಲ್ಪಟ್ಟರ. ನೀತಿವಂತನಾದಂಥ ಯೇಸು ಸ್ವಾಮಿಯನ್ನ ತಂದೆಯಾದ ದೇವರು ಕೈ ಬಿಟ್ಟರು ಎಂಬುದಾದರೆ ಕಾರಣವೇನೆಂಬುದಾಗಿ ಅನೇಕ ಪ್ರಶ್ನೆಗಳು ಏಳುತ್ತದೆ. ಈ ವಾರ್ತೆಯ ನಿಗೂಢವಾದ ಸತ್ಯವನ್ನು ಅರಿತುಕೊಳ್ಳಲು ಭಕ್ತ ಮಾರ್ಟಿನ್ ಲೂಥರ್ ತವಕಿಸಿದರು. ಸ್ತೋತ್ರ, ಅವರಿಗೆ ಬಹಳ ಗೊಂದಲಕ್ಕೆ ಒಳಪಡಿಸಿದಂಥ ಒಂದು ವಾಕ್ಯ, ದೇವರನ್ನ ಕೈ ಬಿಡುವುದೆಂದರೇನು, ನಿಜವಾಗಲೂ ದೇವಕುಮಾರನು ಕೈ ಬಿಡಲ್ಪಟ್ಟನ ಎಂಬುದಾಗಿ ತನ್ನ ಪ್ರಾರ್ಥನೆಯ ಕೋಣೆಯ ಬಾಗಿಲನ್ನು ಭದ್ರಪಡಿಸಿಕೊಂಡರು. ಊಟ ನಿದ್ರೆ ಇಲ್ಲದೆ ಗಂಟೆ ಹೋರಾಡಿ ಮಾರ್ಟಿನ್ ಲೂಥರ್ ಪ್ರಾರ್ಥಿಸಿದರು, ಧ್ಯಾನಿಸಿದರು. ಅನೇಕ ದಿನಗಳು ಹಾಗೆ ಮಾಡಿದ ತರುವಾಯ ಕೊನೆಗೆ
ಉತ್ತರವಿಲ್ಲದವರಾಗಿಯೇ ಹೊರಗಡೆ ಬಂದರು. ಆಗ ದೇವರು ಹೇಳಿದರಂತೆ, ಮಾರ್ಟಿನ್ ಲೂಥ, ನಿನ್ನ ಮೆದುಳು ಚಿಕ್ಕದ್ದು, ಆ ಮೆದುಳಿಗೆ ಕೆಲವೊಂದು ಸಂಗತಿಗಳು ಎಟಕದು, ಆದುದರಿಂದ ಮೆದುಳಿಗೆ ಎಟಕದ ಸಂಗತಿಗಳನ್ನು ನೀನು ಬಿಟ್ಟು ಬಿಡಿ ಎಂಬುದಾಗಿ ಹೇಳಿದ್ರಂತೆ. ಹಾಗಾದರೆ ಯೇಸು ಸ್ವಾಮಿ ನಿಜವಾಗ್ಲೂ ತಂದೆಯಿಂದ ಕೈ ಬಿಡಲ್ಪಟ್ಟರ? ಹೌದು, ಕೈ ಬಿಡಲ್ಪಟ್ಟರು. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಪ್ರಪಂಚದ ಲೋಕದ ಎಲ್ಲ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡಾಗ, ಆ ಶಾಪಗಳನ್ನು ಹೊತ್ತುಕೊಂಡಾಗ, ಕೋಟಾನುಕೋಟಿ ಜನರ ಘೋರ ಪಾಪಗಳು ಆತನ ಮೇಲೆ ಬಂದಾಗ, ಓ ಸ್ತೋತ್ರ, ಪರಿಶುದ್ಧನಾದ ತಂದೆಯಾದ ದೇವರು, ನ್ಯಾಯವಂತನಾದ ತಂದೆಯಾದ ದೇವರು, ಓ ಸ್ತೋತ್ರ, ಆ ಸಮಯದಲ್ಲಿ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿ. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆ? ನೋಡ್ರಿ, ಬೇರೆ ಎಲ್ಲ ಸ್ಥಳದಲ್ಲಿ ದೇವರೇ ಎಂಬ ಪದವನ್ನು ಸ್ವಾಮಿ ಉಪಯೋಗಿಸಿದ್ದೇ ಇಲ್ಲ. ತಂದೆ ಎಂಬುದಾಗಿ ಎಲ್ಲ ಸಮಯದಲ್ಲಿ ಕರೆಯುತ್ತಾ ಇದ್ದರು. ಈ ಒಂದು ಸ್ಥಳದಲ್ಲಿ ಮಾತ್ರ ಇಲ್ಲಿ ಯೇಸು ಸ್ವಾಮಿ ತಂದೆಯೇ ಎಂಬುದಾಗಿ ಕರೆಯಲಿಲ್ಲ. ಕಾರಣ, ಮಾನವನ ಪಾಪವನ್ನು ಹೊತ್ತುಕೊಂಡಾಗ, ಓ ಸ್ತೋತ್ರ, ಆ ಮಗ ಮತ್ತು ತಂದೆಯ ಸಂಬಂಧ ಬೇರ್ಪಡ್ತ. ಓ ಸ್ತೋತ್ರ, ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡ್ರು. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ದೇವರೇ ನನ್ನನ್ನು ಯಾಕೆ ಕೈ ಬಿಡಲ್ಪಟ್ಟೆ, ನನ್ನನ್ನು ಯಾಕೆ ಕೈ ಬಿಟ್ಟೆ ಎಂಬುದಾಗಿ ಸ್ವಾಮಿ ಹೇಳುತ್ತಿದ್ದಾರೆ. ನೋಡ್ರಿ, ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು, ಶಾಪಗಳನ್ನು, ದ್ರೋಹಗಳನ್ನು ಹೊತ್ತುಕೊಂಡಿದ್ದರಿಂದ, ಓ ಸ್ತೋತ್ರ, ತಂದೆಯೇ ಎಂಬುದಾಗಿ ಕರೆದು ಪ್ರಾರ್ಥಿಸಲಾಗಲಿಲ್ಲ, ದೇವರೇ ಎಂಬುದಾಗಿ ಕರೆದು ಪ್ರಾರ್ಥಿಸಿದರು. ದೇವ ಮಕ್ಕಳೇ, ನೀವು ಕೈ ಬಿಡಲ್ಪಟ್ಟಂಥ ಸ್ಥಿತಿಗಾಗಿ ಅಂಗಲಾಚಿದಂತೆ ಕ್ರಿಸ್ತನ ನಿನ್ನ ಸ್ಥಾನದಲ್ಲಿ ನಿಂತು ನಿನಗಾಗಿ ಮೊರೆ ಇಟ್ಟಿದ್ದಾನೆಂಬುದಾಗಿ ಮರೆಯಬೇಡ. ನಮ್ಮ ಆತ್ಮದಾಪ್ತನು ಪಾಪವಿಲ್ಲದ ಪವಿತ್ರನು, ನಮ್ಮೆಲ್ಲರ ಪಾಪದ ಅಘೋರತೆಯನ್ನು ಹೊತ್ತುಕೊಂಡು ನಮಗಾಗಿ ಕೈ ಬಿಡಲ್ಪಟ್ಟ ಸ್ಥಿತಿಗೆ ಬಂದನು. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ನೋಡ್ರಿ. ನನಗಾಗಿ ಪಾಪವಾದ ದೇವರು, ನನಗಾಗಿ ಶಾಪವಾದ ದೇವರು, ನನಗಾಗಿ ಆ ತಂದೆಯ ಕೋಪಕ್ಕೆ ಸ್ವಾಮಿ ಗುರಿಯಾದರು, ನನಗಾಗಿ ರಕ್ತ ಚೆಲ್ಲಿದರು, ನನಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ ದೇವರು. ಓ ಸ್ತೋತ್ರ, ಎಂಥ ಒಳ್ಳೆಯ ದೇವರು, ಎಂಥ ಪ್ರೀತಿಸುವ ದೇವರು. ಹಲ್ಲೆಲೂಯಾ.